ಹಾಯ್ ಹಲೋ ಫ್ರೆಂಡ್ಸ್, PMK ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೈರಸ್ನಿಂದ ಬರುವ ರೋಗಗಳು ಯಾವುವು, ಬ್ಯಾಕ್ಟೀರಿಯಿಂದ ಬರುವ ರೋಗಗಳು ಯಾವುವು, ಶಿಲೀಂಧ್ರದಿಂದ ಬರುವ ರೋಗಗಳು ಯಾವುವು, ಹಾದಿಜೀವಿಯಿಂದ ಬರುವ ರೋಗಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ. ವೈರಸ್ಗಳು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ಕಾಣುತ್ತವೆ. ಇವುಗಳ ಗಾತ್ರ 0.015 ರಿಂದ 0.2 ಇವುಗಳ ಗಾತ್ರವಾಗಿರುತ್ತದೆ. ಈ ವೈರಸ್ಗಳ ಗಾತ್ರವನ್ನು ಯಾವಾಗಲೂ ಮೈಕ್ರೋನಲ್ಲೇ ಅಳೆಯಲಾಗುತ್ತದೆ. ಈ ವೈರಸ್ಗಳ ರಚನೆಯು ಹೇಗೆ ಮಾಡಲ್ಪಟ್ಟಿವೆ ಅಂದ್ರೆ ಪ್ರೋಟೀನ್ ಪೊರೆ ಮತ್ತು ನ್ಯೂಕ್ಲಿಕ್ ಆಮ್ಲಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳಬಹುದು. ಹಾಗಾದರೆ ವೈರಸ್ನಲ್ಲಿ ಅತ್ಯಂತ ದೊಡ್ಡ ವೈರಸ್ ಯಾವುದು? TMV ವೈರಸ್ ಅತ್ಯಂತ ದೊಡ್ಡ ವೈರಸ್ ಆಗಿದೆ. ಅತ್ಯಂತ ಚಿಕ್ಕ ವೈರಸ್ ಯಾವುದಪ್ಪ ಅಂದ್ರೆ ಕಾಲು ಬಾಯಿ ರೋಗ ವೈರಸ್ ಆಗಿದೆ. ಹಾಗಾದ್ರೆ ಈ ವೈರಸ್ ಪದದ ಅರ್ಥ ಏನಪ್ಪಾ ಅಂದ್ರೆ ವಿಷಕಾರಕ ವಸ್ತು ಎಂದು ಅರ್ಥ ಹೇಳ್ತೀವಿ. ಹಾಗಾದ್ರೆ ವೈರಸ್ನಿಂದ ಬರುವ ರೋಗಗಳು ಯಾವುವು ಯಾವ್ಯಾವಪ್ಪ ಅಂದ್ರೆ ಅವಕ್ಕೊಂದು ಸಿಂಪಲ್ ಒಂದು ಕೋಡ್ ಕೊಡ್ತೀನಿ ಫ್ರೆಂಡ್ಸ್. ಯಾವುದಪ್ಪ ಅಂದ್ರೆ ಎರಡೆ ಎಪೋ ಅಂದಿ ಅಕ್ಕಿ ಯಮಕಾಚಿ ಸಾಕಂತ. ಹಾಗಾದ್ರೆ ಎ ಅಂದ್ರ ಎಬಲು, ರೇ ಅಂದ್ರ ರೆಬಿಸು, ಡೆ ಅಂದ್ರ ಡೆಂಗು, ಎ ಅಂದ್ರ ಏಡ್ಸ್, ಪೋ ಅಂದ್ರ ಪೋಲಿಯೋ, ಹಂದಿಗೆ ಬರ್ತಾ ಹಂದಿ ಜ್ವರ H1N1, ಹಕ್ಕಿ ಜ್ವರ H5N1, ಎ ಹೆಪಟೈಟಿಸ್ ಬಿ, ಮಂಗನ ಬಾವು, ಕಾಲು ಬಾಯಿ ರೋಗ, ಚಿಕನ್ ಗುನ್ಯ, ಸಾರ್ಸ, ಕ ಅಂದ್ರ ಕೊರೋನಾ. ಯಾವುದೇ ಪ್ರಶ್ನೆಗಳನ್ನ ವೈರಸ್ಗಳ ಮೇಲೆ ಪ್ರಶ್ನೆ ಕೇಳಿದಾಗ ಈ ಕೋಡ್ ನೆನಪಿತ್ತಂದ್ರ ನಾವು ಸಂಪೂರ್ಣವಾಗಿ ಉತ್ತರಿಸಬಹುದು ಅಂತ ಹೇಳ್ತೇನೆ. ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟಿಕ್ ಕೋಶ ಕೇಂದ್ರವನ್ನು ಹೊಂದಿರುವ ಜೀವಿಗಳು ಆಗಿವೆ. ಇವುಗಳ ಗಾತ್ರ 0.2 ರಿಂದ 1.0 ಆಗಿದೆ. ಇವುಗಳ ಗಾತ್ರ 0.2 ರಿಂದ 1.0 ಆಗಿದೆ ಅಂತ ಹೇಳ್ಬೋದು. ಇದನ್ನು ಕೂಡ ಮೈಕ್ರಾನ್ನಲ್ಲೇ ಅಳೆಯಲಾಗುತ್ತದೆ. ಬ್ಯಾಕ್ಟೀರಿಯಾಗಳು ವಿದಳನ ಕ್ರಿಯೆ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತವೆ. ಬ್ಯಾಕ್ಟೀರಿಯಾಗಳಲ್ಲಿ ವಿದಳನ ಕ್ರಿಯೆ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತದೆ. ಒಂದು ಬ್ಯಾಕ್ಟೀರಿಯಾ ಸುಮಾರು 20 ನಿಮಿಷಗಳಲ್ಲಿ 2 ಮರಿ ಜೀವಕೋಶಗಳಾಗಿ ವಿಭಜನೆಗೊಳ್ತಾವಂತ ಹೇಳ್ಬೋದು. ಹಾಗಾದ್ರೆ ಬ್ಯಾಕ್ಟೀರಿಯಿಂದ ಬರುವ ರೋಗಗಳು ಯಾವ್ಯಾವು? ಹಾಗೂ ಸಿಂಪಲ್ ಆಗಿ ಕೋಡ್ ಕೊಡ್ತೀನಿ ಫ್ರೆಂಡ್ಸ್. ಯಾವ್ದಪ್ಪ ಅಂದ್ರೆ ದಕ್ಷ, ಕಾಪ್ಲೇಶ್, ಕೂಡಿ, ಅಪ್ಪಟೆ ಅಂತ. ದ ಅಂದ್ರ ಧನುರ್ವಾಯು, ಕ್ಷ ಅಂದ್ರ ಕ್ಷಯ ರೋಗ, ಕಾ ಅಂದ್ರ ಕಾಲಾರ, ಪ್ಲೇ ಅಂದ್ರ ಪ್ಲೇಗ್, ಶ ಅಂದ್ರ ಶೀತ ಜ್ವರ ಅಥವಾ ವಿಷಮ ಶೀತ ಜ್ವರ, ಕು ಅಂದ್ರ ಕುಷ್ಠರೋಗ, ಡಿ ಅಂದ್ರ ಡಿಪ್ತೀರಿಯಾ, ಹ ಅಂದ್ರ ಅಂಥ್ರಾಕ್ಸ್, ಪ ಅಂದ್ರ ಪರ್ಟುಸಿಸ್, ಟೆ ಅಂದ್ರ ಟೆಟನಸ್ ಅಂತ. ಈ ಕೋಡ್ ಯಾವುದು? ದಕ್ಷ, ಕಾಪ್ಲೇಶ್, ಕುಡಿ, ಅಪ್ಪಟೆ. ಯಾವ್ದು ಕೋಡು? ಬ್ಯಾಕ್ಟೀರಿಯಾ ಕೋಡ್. ಹಾಗಾದ್ರೆ ಬ್ಯಾಕ್ಟೀರಿಯಾಗಳು ಎಲ್ಲಿ ಉಪಯುಕ್ತವಾಗುತ್ತವೆ ಅಂತ ಕೇಳ್ಬೋದವ. ಎಲ್ಲಿ ಉಪಯುಕ್ತ ಆಗ್ತಾವ? ಹಾಲು ಮೊಸರಾಗ್ತದ, ಟೀ ಎಲೆಯನ್ನು ಹದಗೊಳಿಸಲು, ಚರ್ಮ ಹದಗೊಳಿಸಲು, ಕೊಳೆಯುತ್ತಿರುವ ವಸ್ತುಗಳನ್ನು ಬೇರ್ಪಡಿಸಲು ಕೂಡ ಬಳಕೆ ಆಗ್ತದ. ಮತ್ತೆ ವಿನೆಗರ್ ಉತ್ಪಾದಿಸಲು ಕೆಲವು ಬ್ಯಾಕ್ಟೀರಿಯಾಗಳು ಉಪಯುಕ್ತವಾಗ್ತಾವಂತ ಹೇಳ್ಬೋದು. ಇನ್ನು ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೈಕಾಲಜಿ ಅಂದ್ಕೊಂಡು ನಾವು ಕರಿತೀವಿ. ಯಾವ್ದು? ಮೈಕಾಲಜಿ ಅಂದ್ಕೊಂಡು ನಾವು ಕರಿತೀವಿ. ಈ ಶಿಲೀಂಧ್ರಗಳಲ್ಲಿ ಪತ್ರರಿತು ಕಂಡು ಬರುವುದಿಲ್ಲ. ಹಾಗಾದ್ರೆ ಶಿಲೀಂಧ್ರದಿಂದ ಪೆನ್ಸಿಲಿಯಂ ಎಂಬ ಔಷಧವನ್ನ ಪಡೆಯಲಾಗುತ್ತದೆ. ಯಾವುದು? ಪೆನ್ಸಿಲಿಯಂ ಎಂಬ ಔಷಧವನ್ನು ಪಡೆಯಲಾಗುತ್ತದೆ ಅಂತ ಹೇಳ್ಬೋದು. ಈ ಈಸ್ಟ್ ಎಂಬುದು ಒಂದು ಶಿಲೀಂಧ್ರವಾಗಿದೆ. ಈ ಈಸ್ಟ್ ಎಲ್ಲಿ ಕಂಡು ಬರುತ್ತದೆ? ಬ್ರೆಡ್, ಕೇಕ್, ಇಡ್ಲಿ, ದೋಸೆ ತಯಾರಿಕೆಯಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಶಿಲೀಂಧ್ರದಿಂದ ಬರುವ ರೋಗಗಳು ಯಾವುವು? ಅಥ್ಲೆಟಿಕ್ ಫುಟ್ ಡಿಸೀಸ್ 1, ಎರಡನೇದು ರಿಂಗ್ ವರ್ಮ ಅಥವಾ ಉಳಕಡ್ಡಿ ರೋಗ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಹಾದಿಜೀವಿಯಿಂದ
ಬರುವ ರೋಗಗಳು ಯಾವುವು? ಹಾದಿ ಜೀವಿಯಿಂದ ಬರುವ ರೋಗಗಳು ಯಾವ ಅಂತ ಕೇಳ್ತಾನ. ಅವು ಯಾವ್ಯಾವಪ್ಪ ಅಂದ್ರ ಮಲೇರಿಯಾ, ಹಾನಿಕಾಲು ರೋಗ, ಅತಿಸಾರ ಭೇದಿ, ನಿದ್ರಿಸುವ ಬೇನೆ. ಇಷ್ಟು ನೆನಪಿದ್ರೆ ಫ್ರೆಂಡ್ಸ್, ಯಾವುದೇ ಎಕ್ಸಾಮ್ ಬರೆಯುವಾಗ ವೈರಸ್ಗಳ ಮೇಲೆ, ಬ್ಯಾಕ್ಟೀರಿಯಾಗಳ ಮೇಲೆ, ಸಿಲಿಂಡರ್ಗಳ ಮೇಲೆ ಮತ್ತು ಹಾದಿಜೀವಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಉತ್ತರಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ.